ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು ಅಂದರೆ ನಮ್ಮ ಸೂಕ್ತ ಮನಸ್ಸಿಗೆ ನಾವು ಪ್ರೋಗ್ರಾಮ್ ಮಾಡೋದು. ಈಗ ನಮಗೆ ಏನೇ ಆಸೆ ಇರಬಹುದು, ನಮ್ಮ ಡಿಸೈರ್ಗಳು, ನಮ್ಮ ಬೇಕು ಬೇಡಗಳು, ಈಗ ಅದನ್ನೆಲ್ಲ ನಾವು ಹೇಗೆ ಆಕರ್ಷಣೆ ಮಾಡೋದು ಅಂತ ಅದು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ನಾವು. ಈಗ ನೋಡಿ, ನೀವು ಈಗ ಜೀವನದಲ್ಲಿ ಏನೇನು ಅನುಭವಿಸ್ತೀರ ಅಲ್ವಾ? ಅಂದರೆ ಸುಖ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಆಮೇಲೆ ಈಗ ಸಂಬಂಧಗಳನ್ನ ಅನುಭವಿಸ್ತೀರಾ, ಆಮೇಲೆ ಬೇಕು ಬೇಡಗಳನ್ನೆಲ್ಲ ತುಂಬ ಅನುಭವಿಸ್ತೀರಲ್ವ, ಅದನ್ನೆಲ್ಲ ನಾವು ಆಕರ್ಷಣೆ ಮಾಡ್ಕೊಂಡಿರೋದು ಅಂತಲೇ ಅರ್ಥ. ಅದು ಈಗ ಈ ಮ್ಯಾನಿಫೆಸ್ಟೇಷನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ನಾವು ಮನಸ್ಸಿನಿಂದ ಮಾಡೋದು, ಆಕರ್ಷಣೆ ಮಾಡೋದು, ನಮ್ಮ ವಿಚಾರಗಳಿಂದ ಆಲೋಚನೆ ಮಾಡೋದು, ನಮ್ಮ ಆಲೋಚನೆಗಳಿಂದ, ಉದ್ದೇಶಗಳಿಂದ, ಕೆಲಸಗಳಿಂದ, ನಮ್ಮ ನಂಬಿಕೆಗಳಿಂದ, ಇದನ್ನೆಲ್ಲದರಿಂದಲೂ ನಾವು ಆಕರ್ಷಣೆ ಮಾಡ್ಬೋದು. ಇದಕ್ಕೆ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಈಗ ಈ ಮ್ಯಾನಿಫೆಸ್ಟೇಷನ್ನು ಇಷ್ಟೊಂದು ಈಸಿ ಅಂತ ಇದ್ದರೆ ಯಾಕೆ ಜನರೆಲ್ಲರೂ ಬೇಡದನ್ನೇ ಆಗುತ್ತೆ, ಅಂದರೆ ಬೇಡದನ್ನು ಆಕರ್ಷಣೆ ಮಾಡ್ತಾರೆ? ಈಗ ನಾವು ಒಂದು ಉದಾಹರಣೆ ತೊಗೊಂಡು ಹೇಳೋಣ. ಈಗ ನೋಡಿ, ಒಂದು ಜಾಬ್ ಬೇಕು ಅಂತ ಇದ್ದರೆ ನಾವೇನು ಮಾಡ್ತೀವಿ, ಜಾಬ್ ಬೇಕು ಅಂತ ಅಂದ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಜಾಬು ಇಲ್ಲದ್ರೆ ಹೇಗೆ, ಜಾಬ್ ಸಿಗದೇ ಇದ್ರೆ ಹೇಗೆ, ಸಿಗದಿದ್ರೆ ಹೇಗೆ ಅಂತ ಹಾಗೆ ಆಲೋಚನೆ ಮಾಡ್ತಾ ಹೋಗ್ತೀವಿ. ಆವಾಗ ನಾವು ಆ ಸಿಗ್ನಲ್ನ ನಮ್ಮ ಸುಪ್ತ ಮನಸ್ಸಿಗೆ ಕೊಡ್ತೀವಿ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ. ಅದಲ್ಲಿ ಪ್ರೋಗ್ರಾಮ್ ಆಗಿಬಿಡುತ್ತೆ. ಆವಾಗ ನಮಗೆ ಜಾಬ್ ಸಿಗೋದು ಸ್ವಲ್ಪ ಮುಂದೆ ಹೋಗುತ್ತೆ. ಇದನ್ನು ನಾವು ರಿವರ್ಸ್ ಮಾಡಬೇಕು. ಅಂದರೆ ನಮಗೆ ಈಗ ಜಾಬ್ ಬೇಕು ಅಂತ ಇದ್ದರೆ ನಾವು ಅದನ್ನು ಹೇಗೆ ಆಕರ್ಷಣೆ ಮಾಡೋದು ಅಂತ ಮೂರು ಥರ ಟೆಕ್ನಿಕ್ಸ್ ಇದೆ. ನಾವು ಒಂದು ವಿಜುವಲೈಸೇಷನ್ ಅಂತ ಕರಿತೀವಿ. ಅಂದರೆ ಅದರ ಬಗ್ಗೆ ಸ್ವಪ್ನ ಕಾಣೋದು. ಅಂದರೆ ಈಗ ನೋಡಿ, ನಮಗೆ ಜಾಬ್ ಬೇಕು ಅಂದರೆ ಜಾಬ್ ಸಿಕ್ಕದಂಗೆ ಅಂದ್ಕೊಳ್ಳೋದು, ನಾವೆಲ್ಲರ ಹತ್ರನೂ ನಂಗೆ ಜಾಬ್ ಸಿಕ್ಕಿದೆ ಅಂತ ನಾವು ಶೇರ್ ಮಾಡ್ಕೊಂಡಂಗೆ ಅಂದ್ಕೊಳ್ಳೋದು, ಆಮೇಲೆ ನಾವು ಜಾಬಿಗೆ ಹೋದಂಗೆ ಅಂದ್ಕೊಳ್ಳೋದು, ಆಮೇಲೆ ನಮಗೆ ಸ್ಯಾಲ್ರಿ ಬಂದಂಗೆ ಅಂದ್ಕೊಳ್ಳೋದು. ಇದಕ್ಕೆ ನಾವು ವಿಜುವಲೈಸೇಷನ್ ಅಂತ ಕರಿತೀವಿ. ಆಮೇಲೆ ಎರಡನೇ ಟೆಕ್ನಿಕ್ಕು ಅಫರ್ಮೇಷನ್ ಅಂತ. ಅಂದರೆ ನಾವು ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದರೆ ನನಗೆ ಹತ್ರ ಜಾಬ್ ಇದೆ, ಈಗ ನನಗೆ ದುಡ್ಡು ಬೇಕು ಅಂದರೆ ನನ್ನ ಹತ್ರ ದುಡ್ಡಿದೆ, ಒಳ್ಳೆಯ ಆರೋಗ್ಯ ಬೇಕು ಅಂದರೆ ನಾನು ತುಂಬ ಆರೋಗ್ಯವಂತ, ನಮಗೆ ನೆಮ್ಮದಿ ಬೇಕು ಅಂದರೆ ನನಗೆ ತುಂಬ ನೆಮ್ಮದಿ ಇದೆ ಮನಸ್ಸಿನಲ್ಲಿ, ಹೀಗೆ ಅಂತ ನಾವು ಅದನ್ನು ರಿಪೀಟ್ ಮಾಡೋದು. ಅವಾಗ ನಮಗೆ ಇದನ್ನು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡ್ದಂಗೆ ಆಗುತ್ತೆ. ನಮ್ಮ ಸುಪ್ತ ಮನಸ್ಸಿಗೆ ನಾವು ಸಿಗ್ನಲ್ ಕೊಟ್ಟಂಗೆ ಆಗುತ್ತೆ, ನನಗೇನು ಬೇಕು ಅದನ್ನು ನಾನು ಅಂದ್ಕೊಳ್ತಾ ಇದ್ದೀನಿ ಅಂತ. ಆಮೇಲೆ ನಮ್ಮದು ಮೆಡಿಟೇಷನ್ ಇದೆಯಲ್ಲ, ಮೆಡಿಟೇಷನನ್ನು ಮಾಡಿ ಮೆಡಿಟೇಷನಲ್ಲೂ ಇದನ್ನೇ ಅಫರ್ಮೇಷನ್ ಮಾಡೋದು, ಇದನ್ನು ರಿಪೀಟ್ ಮಾಡೋದು, ಈ ಸ್ಟೇಟ್ಮೆಂಟನ್ನು ರಿಪೀಟ್ ಮಾಡೋದು. ಈ ಮ್ಯಾನಿಫೆಸ್ಟೇಷನ್ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ, ನಮಗೆ ಯಾವುದು ಬೇಕೋ ಆ ಅವಸ್ಥೆಗೆ ನಾವು ಈಗಲೇ ಹೋಗಬೇಕು, ಈಗಲೇ ಅನುಭವಿಸಬೇಕು. ಹೊರಗಡೆ ಏನು ಬೇಕಾದ್ರೂ ಆಗ್ತಾ ಇರಲಿ, ನಮಗೆ ಈ ಜಾಬು ಅಂದ್ಕೊಂಡ್ರೆ ಜಾಬು ಈಗ ನಾವೇನು ಹುಡುಕ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಅಷ್ಟರೊಳಗೇ ನಾವು ಒಳಗಡೆ ನಾವು ಪ್ರೋಗ್ರಾಮ್ ಮಾಡಬೇಕು. ಜಾಬ್ ಸಿಕ್ಕಂಗೆ ಅಂದರೆ ಏನು ಬೇಕಾದ್ರೂ ಅದನ್ನು ನಾವು ಈಗಲೇ ಒಳಗಿಂದ ಅನುಭವಿಸಿದರೆ ನಾವು ಅದನ್ನು ಆಕರ್ಷಣೆ ಮಾಡಲಿಕ್ಕೆ ಆಗುತ್ತೆ, ನಮ್ಮ ಸೂಕ್ತ ಮನಸ್ಸನ್ನು ಪ್ರೋಗ್ರಾಮ್ ಮಾಡಲಿಕ್ಕೆ ಆಗುತ್ತೆ. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ.